ಬಂದು ನೋಡು ಅವನ್ನ ಅವನು ಅವನು ಬಂದು ಇಲ್ಲಿ ನೋಡ್ಬೇಕು ಅವ್ನು ಬಂದು ನೋಡ್ಬೇಕು. ಅದೇ 1 ಲಕ್ಷ ಕೊಟ್ರು 1 ಎಕರೆ ಭೂಮಿ ತೆಗಿಬೋದಿತ್ತು. ಈಗ 1 ಕೋಟಿ ಕೊಟ್ರು 1 ಸೈಡ್ ತೆಗಿಯಕ್ಕಾಗಲ್ವಲ್ಲ. ಏನ್ ತೆಗಿಬೇಕೋ ನಮಗ್ ಬೇಡ. ನಮ್ಮ ಭೂಮಿ ಇರೋದು ನಮಗ್ ಬಿಟ್ಬಿಡ್ಲಿ. ನಾವು ಪ್ರಾಣ ಬಿಟ್ರು ನಮ್ಮ ಭೂಮಿ ಬಿಡಲ್ಲ. ನಮ್ಮ ಮಕ್ಳು ಎಲ್ಗೋಯ್ತಾರೆ, ಮೊಮ್ಮಕ್ಳು ಹೋಯ್ತಾರೆ. ನಮ್ಮ ಭೂಮಿ ನಮ್ಗೆ ಇರ್ಲಿ ಕಣಮ್ಮ. ಬರಕ್ ತಾಕತ್ತದೇನೋ ಕೇಳು, ಬಂದು ನೋಡ್ಬೇಕು ಅವನು. ಬೇಡ ಉಳಿಸ್ಕೊಟ್ರಿ ಭೂಮಿನ ಅಂತ. ಇವತ್ತು ಆಯಪ್ಪನ್ ಗೆಲ್ಲೋಗೈತೆ. ಇವತ್ತು ಅವ್ರನ್ನ ಇವಾಗ ನಮ್ಮನ್ನ ರೈತರಂಗೆ ಬಿಟ್ಬಿಟ್ಟು ಹೋಗ್ಲೇಳು. ಇವತ್ತು ಬಂದು ನಾನು ಅಕ್ವೈರ್ ಮಾಡ್ಕೋತೀನಿ ಅಂತ ಅಂದ್ರೆ ಇವಾಗ ನಮ್ಮ ಮಕ್ಳನ್ನ ಬಲಿ ಕೊಟ್ಟಂಗಲ್ವಾ ಅವು ಮರ ಗಿಡಗಳು ಬಲಿ ಕೊಟ್ಟಂಗಲ್ವಾ. ಇವತ್ತು ನೀರಾವರಿ ಮಾಡಿದ್ವಿ, ಅಭಿವೃದ್ಧಿ ಮಾಡಿದೀವಿ. ಅವತ್ತಿನ ಕಾಲದಲ್ಲಿ ಮಾಡ್ಬಿಟ್ಟಿದ್ರೆ ಇರಾನ ಬೇರೆ ಕಡೆ ಭೂಮಿ ಸಿಗ್ತಾ ಇತ್ತು. ಗಂಗಣ್ಣರೇ ಹೇಳ್ತಾ ಇದ್ದೀನಿ ನಾನು ಮಂಡಳಿ ದೊಡ್ಡಿ ಗಂಗಣ್ಣರ್ಗೆ. ಅವರು 2 ಕೋಟಿ ಕೊಟ್ಬಿಟ್ರೆ ನನಗೆ ನಾನು ಹೊರಗಡೆ ನಾನು 20 ಎಕರೆ ತೆಗಿತೀನಿ ಅಂತ ಹೇಳಿದ್ದಾರೆ. ಅದೇ ಗಂಗಣ್ಣರ್ಗೆ ಸುಮಿತ್ರಮ್ಮ 20 ಕೋಟಿ ಕೊಡ್ತೀನಿ, ಅವ್ರ ಭೂಮಿ ನಮ್ಗೆ ತಗೊಟ್ಬಿಡಿ. ಅವನು ಒಬ್ಬ ರೈತ ಆಗವನೆ. ನಮ್ಮ ರೈತರನ್ನ ಯಾಕೆ ಈ ಥರ ಹೊಟ್ಟೆ ಉಡ್ಸ್ಬೇಕು? ಮಂಡಳಿ ದೊಡ್ಡಿ ಗಂಗಣ್ಣರ್ಗೆ ಹೇಳ್ತಾ ಇದ್ದೀನಿ ನಾನು ಈ ಮಾತನ್ನ. ಅವನ ರೈತ ಆಗಿ ಅವನು ಯಾಕೆ ಈ ಮಾತು ಅಂದವನೇ? ಅವ್ನು ನಮ್ಮ ಹತ್ರ ನಮ್ಮ ಮಕ್ಕ ಕಸ್ಕೊಳಕ್ಕೆ ಏನು ಡಿ.ಕೆ. ಶಿವಕುಮಾರ್ ಅಪ್ಪಂದ ಇಲ್ಲ ಅವ್ರ ಅಪ್ಪನ ನಾನು ಹೋಗಿದ್ದೀವ ನಾವು. ಹೋರಾಟಕ್ಕೆ KRS ಪಕ್ಷದ ವತಿಯಿಂದನೂ ಕೂಡ ಸಾಕಷ್ಟು ಬೆಂಬಲವನ್ನ ಕೊಡ್ಲಾಗ್ತಾ ಇದೆ. ನೀವು ಗಮನಿಸ್ತಾ ಇದೀವಿ, ಸುಮಾರು 435 ದಿನಗಳಿಂದ ಹೋರಾಟ ಮಾಡ್ತಾ ಇರೋದು. ಇಲ್ಲಿರುವಂತವರು ಕೂಡ ಹೇಳಿದ್ರು, ಅದ್ ಯಾವ ರೀತಿ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಭೂಮಿಯನ್ನ ಕಿತ್ಕೊಳ್ತಾರೆ ನಾವು ನೋಡ್ತೀವಿ. ಡಿ.ಕೆ. ಶಿವಕುಮಾರ್ ಅವರು ಇಲ್ಲಿ ಬಂದು ನೋಡ್ಬೇಕು ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿ. ಇನ್ನೊಂದಿಷ್ಟು ತಾಯಂದ್ರಿದ್ದಾರೆ, ಅವ್ರನ್ನೂ ಕೂಡ ನಾವು ಮಾತನಾಡಿಸ್ತಾ ಹೋಗೋಣ. ಅಜ್ಜಿ, ಏನಜ್ಜಿ ಎಲೆ ಹಾಕತ್ತಾ ಇದೀಯಾ? ಕಣವ ಹಾಕೋತಾ ಇದ್ದೀವಿ. ಯಾವ ಊರಜ್ಜಿ? ನಾವು ಹಳಸಂದ್ರ. ಏನಕ್ಕೆ ಬಂದಿದ್ಯಾ ಅಜ್ಜಿ ಇಲ್ಲಿ? ಈ ಹೋರಾಟಕ್ಕೆ ಬಂದಿದ್ವಿ. ಏನ್ ಹೋರಾಟನಜ್ಜಿ? ಭೂಮಿಗೆ. ಭೂಮಿ ಎಷ್ಟು ಎಕರೆ ಇದೆ ಅಜ್ಜಿ ನಿಂದು? ಎಲ್ಲ ಕಡಿಮೆ ಆಗದೆ 1-2 ಎಕರೆ 3 ಎಕರೆ. ನೋಡಿ 2 ಎಕರೆ 5 ಕೋಟಿ ಕೊಡ್ತಾರಂತೆ. ಬೇಡ ಕಣವ, ಯಾಕಜ್ಜಿ? ನಮಗ್ ಬೇಡ, ನಮಗ್ ಭೂಮಿ ಬೇಕು. ಯಾರಜ್ಜಿ? ಏನಜ್ಜಿ ನಿಂದ ಯಾವರಜ್ಜಿ? ನಮ್ದು ಇದೆ ಆಯ್ತಲ್ಲ. ಆಯ್ತಲ್ವಾ? ನಮಗ್ ಭೂಮಿ ಬೇಕು ಕಣ್ಮಗ. ಎಷ್ಟ್ ಜನ ಮೊಮ್ಮಕ್ಳು? ನನಗೆ ಅವರೇ ಒಂದು 7-8 ಆಳು. ಏನ್ ಮಾಡ್ತಾರೆ 7-8 ಆಳು? ಏನ್ ಮಾಡಾರು? ಓದ್ತಾವ್ರೆ, ಕೆಲ್ಸಕ್ಕೆ ಹೋಯ್ತಾವ್ರೆ. ಹೇಳಲ್ವಾ ಮೊಮ್ಮಕ್ಳು ಅಯ್ಯೋ ಕೊಟ್ಬಿಡಜ್ಜಿ ಕೊಡ್ಬಾರ್ದು ಅಂತಾರೆ. ಕೊಡ್ಬಾರ್ದು ಅಂತಾರೆ. ಏನೇನ್ ಬೆಳಿತಾ ಇದ್ದೀರಾ ಬೆಳೆ? ಏನು ದನ ಮಿಡಿಕೊಂಡವ್ರೆ, ಇದ್ರ ಹುಲ್ಲು ಸೊಪ್ಪು ಹಾಕೊಂಡವ್ರೆ, ಹಾಲು ಕರೀತಾರೆ, ಎಲ್ಲ ಮಾಡ್ತಾರೆ. ಮಾಡ್ತಾನೆ ಇಲ್ವಂತಲ್ಲ ನೀವು? ಬಂದ್ ನೋಡು ಅವನ್ನ ನೀವೆಲ್ರೂ ಒಟ್ಟು ಜೋರಾಗಿ ಹೇಳಿ ಬಂದ್ ನೋಡಿ. ಅವನ್ ಬಂದು ಇಲ್ಲಿ ನೋಡ್ಬೇಕು. ಅವ್ನ್ ಬಂದ್ ನೋಡ್ಬೇಕು. ಬರ್ತಾ ಇಲ್ಲ, ಬರಲ್ಲ. ಅವನ್ ಬಂದ್ ನೋಡಿದ್ರೆ ಹೇಳ್ತಾರೆ ಕುಮಾರಸ್ವಾಮಿ ಅವ್ರು ಮಾಡಿದ್ರು, ಈಗ ನಾನು ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪಾಪ ಕುಮಾರಸ್ವಾಮಿ ಅವ್ರು ಮಾಡ್ಲಿಲ್ಲ. ಅವಾಗ ಕೊಟ್ಬಿಟ್ಟಿದ್ರೆ ಕುಮಾರಸ್ವಾಮಿಗೆ, ಬೇರೆ ಕಡೆ ಹೋಗಿದ್ರೆ 1 ಲಕ್ಷ ಕೊಟ್ರು 1 ಎಕರೆ ಭೂಮಿ ತೆಗಿಬೋದಿತ್ತು. ಈಗ 1 ಕೋಟಿ ಕೊಟ್ರು 1 ಸೈಡ್ ತೆಗಿಯಕ್ಕಾಗಲ್ವಲ್ಲ. ಏನ್ ತೆಗಿಬೇಕೋ ನಮಗ್ ಬೇಡ. ನಮ್ಮ ಭೂಮಿ ಇರೋದು ನಮಗ್ ಬಿಟ್ಬಿಡ್ಲಿ. ನಾವು ಪ್ರಾಣ ಬಿಟ್ರು ನಮ್ಮ ಭೂಮಿ ಬಿಡಲ್ಲ. ನಮ್ಮ ಮಕ್ಳು ಎಲ್ಗೋಯ್ತಾರೆ, ಮೊಮ್ಮಕ್ಳು ಹೋಯ್ತಾರೆ. ನಮ್ಮ ಭೂಮಿ ನಮ್ಗೆ ಇರ್ಲಿ ಕಣಮ್ಮ. ಅವನು ಬಂದು ನೋಡ್ಲಿ ಏನ್ ಬೆಳಿತಾರೆ ಜನ, ಏನ್ ವ್ಯವಸಾಯ ಮಾಡ್ತಾರೆ ನೋಡ್ಕೊಂಡು ಹೋಗ್ಲಿ. ಕಣ್ ತುಂಬ ನೋಡ್ಕೊಂಡು ಹೋಗ್ಲಿ ಕಣಪ್ಪ. ಯಾಕಪ್ಪ ಬಲವಂತ ಮಾಡಿ ನಮ್ಮ ಭೂಮಿ ಕಿತ್ಕೊಂಡು ರೈತರನ್ನ ರೋಡ್ ಕೆಡ್ತಾರಪ್ಪ. ನಮ್ಮ ಮೊಮ್ಮಕ್ಳು ಏನ್ ತಿಂತಾರೆ, ನಮ್ಮ ಮಕ್ಳು ಏನ್ ತಿಂತಾರೆ? ನಾವೊಂದು 2-2 ಎಕರೆ ಹೊಲ ಮಾಡಿಕೊಂಡು ಏನಪ್ಪ ಮಾಡ್ಬೇಕು ನಾವು? ಬಂದ್ ನೋಡ್ಬೇಕಣಪ್ಪ ಕಣ್ಣಲ್ಲಿ. ಏನ್ ಮಾಡ್ತಾರೆ? ನೀವೆಲ್ಲ ಸ್ಟ್ರೈಕ್ ಮಾಡ್ತಿದ್ದೀರಲ್ಲ, ಈಗ ನೀವೆಲ್ಲ ಇದಿರಲ್ಲ, ನೀವ್ಯಾರು ರೈತರೇ ಅಲ್ಲ. ಸುಮ್ನೆ ಹಸಿರು ಶಾಲೆ ಹಾಕಂಬಂದ್ ನೀವು ಕೂತಿದ್ದೀರಾ ಅಂತ ಅವ್ರು ಹೇಳ್ತಿರೋದು. ನೀವ್ ರೈತರೇ ಅಲ್ವಂತೆ. ನೋಡು ಅನ್ನವ, ಬಂದ್ ನೋಡು ಅನ್ನೋ ಜಮೀನ. ಬರಕ್ ತಾಕತ್ತದೇನೋ ಕೇಳು, ಬಂದ್ ನೋಡ್ಬೇಕು ಅವನು. ನೋಡಿ, ಇಷ್ಟು ವರ್ಷದಲ್ಲೂ ಬಂದ್ ಕುತ್ಕೊಂಡು ನೀವು ಹೋರಾಟ ಮಾಡ್ತೀರಾ? ಸ್ವಾಮಿ ಮಾಡ್ಬಿಟ್ಟಿದ್ರು, ನಾನು ಮುಂದರ್ಸ್ಕೊಂಡು ಹೋಗ್ತೀನಿ ಅಂತ ಡಿ.ಕೆ. ಶಿವಕುಮಾರ್ ಹೇಳ್ತಾವ್ರಲ್ಲ. ಡಿ.ಕೆ. ಶಿವಕುಮಾರ್ ಹೇಳ್ತಾವ್ರಲ್ಲ, ಇವಾಗ ಕುಮಾರಸ್ವಾಮಿ ಮಂದರ್ದ್ ಬಿಟ್ಟಿದ್ರು, ನಾನು ಅದೇ ಮಾಡ್ಕೊಂಡು ಹೋಯ್ತಾ ಇದೀನಿ ಅಂತ. ಅವತ್ತು ಕುಮಾರಸ್ವಾಮಿ ಮಾಡಿದಾಗ ಇದೇ ರೈತರನ್ನ ಬೈರ್ಮಳಕ್ ಬಂದ್ಬಿಟ್ಟು ಇವರು ಯಾರು ಡಿ.ಕೆ. ಶಿವಕುಮಾರ್ ಅದೇ ವಿಧಾನಸೌಧಕ್ಕೆ ಹೋಗಿ ತಡೆಗಟ್ಟಿದ್ರು. ಬೇಡ ಉಳಿಸ್ಕೊಟ್ರಿ ಭೂಮಿನ ಅಂತ. ಇವತ್ತು ಆಯಪ್ಪನ್ ಗೆಲ್ಲೋಗೈತೆ. ಇವತ್ತು ಅವ್ರನ್ನ ಇವಾಗ ನಮ್ಮನ್ನ ರೈತರಂಗೆ ಬಿಟ್ಬಿಟ್ಟು ಹೋಗ್ಲೇಳು. ಡಿ.ಕೆ. ಶಿವಕುಮಾರ್ಗೆ ಹೇಳ್ತಾ ಇರೋದು ಈ ಮಾತಾ. ಅವತ್ತೊಂದ್ ದಿವಸ ಡಿ.ಕೆ. ಶಿವಕುಮಾರ್ ಬಂದು ನಮ್ಮನ್ನ ರೈತರನ್ನ ಹೋಗಿ ಎಲ್ಲ ತಡೆಗಟ್ಟಿ ರೈತರು ಭೂಮಿ ಉಳಿಸ್ಕೊಡ್ರಿ ಅಂತ ಬಂದ್ರು. ಇವತ್ತು ಕುಮಾರಸ್ವಾಮಿ ಅಲ್ಲಿಗೆ ಕೈ ಬಿಟ್ರು. ಇವತ್ತು ಡಿ.ಕೆ. ಶಿವಕುಮಾರ್ಗೆ ಹೇಳ್ತಾ ಇರೋದು ಅಷ್ಟೇನೆ ನಾವು.
ಇವತ್ತು ಇವ್ರು ಕೈ ಬಿಟ್ಬಿಡ್ಲಿ. ಕುಮಾರಸ್ವಾಮಿ ಅವ್ರಿಗೆ ಗೊತ್ತಾಯ್ತು 2006ರಲ್ಲಿ ಆಯ್ತು ಏನೋ ಒಂದ್ ಮಾಡೋಣ ಅಂತ ಹೇಳಿದ್ರು, ಆಮೇಲೆ ರೈತರ ಕಷ್ಟ ಗೊತ್ತಾಗಿ ಕೈ ಬಿಟ್ರು. ಈಗ ಇವ್ರು ಜಿದ್ದಿಗೆ ಬಿದ್ದಿದ್ದಾರೆ ಅಂತ ಅನ್ಸಲ್ವಾ? ಅದು ಜಿದ್ದಕ್ ಬಿದ್ದವ್ರೆ ಅಂತ ಅಂದ್ರೆ ಈ ಅಕ್ರಮ ಸಕ್ರಮಗಳು ಎಲ್ಲ ಅವ್ರ ಚೇಲಗಳೆಲ್ಲ ನುಗ್ತಿದ್ದಾರೆ, ಎಲ್ಲ ಅಕ್ರಮ ಮಾಡ್ಕೊಂಡು ಕೂತಿದ್ದಾರೆ. ಇವಾಗ ಅದರಿಂದ ಇವಾಗೆಲ್ಲ ಏನ್ ಮಾಡ್ತಾರೆ, ಈ ರೇಲ್ ಎಕ್ಟಸರು ಇದ್ದಾರಲ್ಲ ಅವರೆಲ್ಲ ತಿನ್ನಕ್ ಸಲುವಾಗಿ ಈ ತರ ಡಿ ಕೆ ಶಿವಕುಮಾರ್ ಹಠ ತೊಟ್ಕೊಂಡು ಕುಮಾರಸ್ವಾಮಿ ಕೂಸು ಇವತ್ತು ನಾನು ನೆರವೇರಿಸ್ತೀನಿ ಅಂತ ಬಂದವ್ರೆ. ಅವತ್ತು ಕುಮಾರಸ್ವಾಮಿ ರೈತರು ಓದೋದಕ್ಕೆ ಪಾಪ ಅವ್ರು ಬಿಟ್ಕೊಟ್ರು. ಅವತ್ತಿಂದ ನಾವು ಅಭಿವೃದ್ಧಿ ಮಾಡ್ಕೊಂಡು ನಮ್ಮ ಭೂಮಿನ, ಅವತ್ತು ಏನು ಇರಲಿಲ್ಲ, ಅವತ್ತು ಮರ ಗಿಡ ಇರಲಿಲ್ಲ, ಇವತ್ತೆಲ್ಲ ಮಾಡ್ಕೊಂಡಿದ್ದೀವಿ. ಅಡಿಕೆ, ತೆಂಗು, ಬಾಳೆ, ಪಪ್ಪಾಯಿ ಎಲ್ಲ ಬೇರೆ ಬೇರೆ ಮರಗಳು ಗಿಡಗಳು ಎಲ್ಲ ಮಾಡಿದೀವಿ. ಇವತ್ತು ಬಂದು ನಾನು ಅಕ್ವೈರ್ ಮಾಡ್ಕೋತೀನಿ ಅಂತ ಅಂದ್ರೆ ಇವಾಗ ನಮ್ಮ ಮಕ್ಳನ್ನ ಬಲಿ ಕೊಟ್ಟಂಗಲ್ವಾ ಅವು ಮರ ಗಿಡಗಳು, ಬಲಿ ಕೊಟ್ಟಂಗಲ್ವಾ? ಇವತ್ತು ನೀರಾವರಿ ಮಾಡಿದ್ವಿ, ಅಭಿವೃದ್ಧಿ ಮಾಡಿದೀವಿ. ಅವತ್ತಿನ ಕಾಲದಲ್ಲಿ ಮಾಡ್ಬಿಟ್ಟಿದ್ರೆ ಇರೋನ ಬೇರೆ ಕಡೆ ಭೂಮಿ ಸಿಗ್ತಾ ಇತ್ತು. ಇವತ್ತು ಎಲ್ಲಿ ಸಿಗ್ತದೆ? ಅವ್ರು ಯಾರ ಮಂಡಳಿ ದೊಡ್ಡ ಏನ್ ಹೇಳ್ತಾನಂತೆ, ನಾನು 22 ಕೋಟಿ ಕೊಟ್ರೆ ನಾನು 20 ಎಕರೆ ಬೇರೆ ಕಡೆ ತೆಗಿತೀನಿ ಅಂತ ಗಂಗಣ್ಣ ಅಂತ. ಆ ಗಂಗಣ್ಣನ್ಗೆ ನಾನೇ 2 ಕೋಟಿ ಕೊಡ್ತೀನಿ, ನನ್ಗೆ 20 ಎಕರೆ ಅದೆಲ್ಲ ತಗೊಟ್ಬಿಡಿ. ಗಂಗಣ್ಣರೇ, ಹೇಳ್ತಾ ಇದ್ದೀನಿ ನಾನು ಮಂಡಳಿ ದೊಡ್ಡ ಗಂಗಣ್ಣರ್ಗೆ, ಅವರು 2 ಕೋಟಿ ಕೊಟ್ಬಿಟ್ರೆ ನನಗೆ, ನಾನು ಹೊರಗಡೆ ನಾನು 20 ಎಕರೆ ತೆಗಿತೀನಿ ಅಂತ ಹೇಳಿದಾರೆ. ಅದೇ ಗಂಗಣ್ಣರ್ಗೆ ಸುಮಿತ್ರಾ ಮಾರಿ 20 ಕೋಟಿ ಕೊಡ್ತೀನಿ, ಅವ್ರ ಭೂಮಿ ನಮ್ಗೆ ತಗೊಟ್ಬಿಡಿ. ಅವನೊಬ್ಬ ರೈತ ಆಗವನೆ, ನಮ್ಮ ರೈತರನ್ನ ಯಾಕೆ ಈ ತರ ಹೊಟ್ಟೆ ಉಡ್ಸ್ಬೇಕು? ಮಂಡಳಿ ದೊಡ್ಡ ಗಂಗಣ್ಣರ್ಗೆ ಹೇಳ್ತಾ ಇದ್ದೀನಿ ನಾನು ಈ ಮಾತನ್ನ. ಅವನ ರೈತ ಆಗಿ ಅವನ ಯಾಕೆ ಈ ಮಾತು ಅಂದವನೆ? ನಮ್ಮ ರೈತರನ್ನ ಯಾಕೆ ಈ ತರ ಅಂದವನೆ? 20 ಎಕರೆ ನಾನು ತಗೊಟ್ಬಿಡ್ತೀನಿ ಅಂತ. ಇವತ್ತು ಎಷ್ಟು ಎಕರೆ ಇದೆ ಅಮ್ಮ? ನಮ್ದು ಒಂದ್ 7-8 ಎಕರೆ ಐತಿ. 7-8 ಎಕರೆ. ನಮ್ದು 3,500 ಅಡಕೆ ಐತಿ, 350 ತೆಂಗಿನ ಮರ ಐತೆ. ಆಮೇಲೆ ಸಾಲದೇ ಇರೋದಕ್ಕೆ 2.5 ಎಕರೆಲಿ ರೇಷ್ಮೆ ಐತೆ. ನಾವು 20 ದಿವಸಕ್ಕೆ ನಾವು 1.5 ಲಕ್ಷ ರೇಷ್ಮೆ ದುಡಿತೀವಿ. 20 ದಿನಕ್ಕೆ 1.5 ಎಕರೆ ರೇಷ್ಮೆ ದುಡಿತೀವಿ. ಇವತ್ತು ಬನ್ನಿ ನಾನು ತೋರಿಸ್ತೀನಿ. ನಮ್ಮ ಮನೆ ತಾವು ಈ ತರ ಗಿಡ ಇಲ್ಲ ಅನ್ನೋಂಗಿಲ್ಲ. ಪ್ರತಿ ಒಂದ್ ಗಿಡನು ಹಾಕೊಂಡಿದೀವಿ ನಾವು. ಪ್ರತಿ ಒಂದ್ ಹಣ್ಣು, ಸೊಪ್ಪು, ತರಕಾರಿ ಎಲ್ಲ ತಿಂತಾ ಇದೀವಿ. ನಮ್ನ ಯಾಕೆ ಈ ತರ ಮಾಡ್ತಾವ್ ಡಿ ಕೆ ಶಿವಕುಮಾರ್? ಇವರು ಬೇರೆ ಕಡೆ ಎಲ್ಲಾನು ಬರಲು ಭೂಮಿ ಇದ್ರೆ ಹೋಗಿ ಮಾಡ್ಕೊಳ್ಳಿ, ನಮ್ನ ಯಾಕೆ ಹೊಟ್ಟೆ ಉರ್ಸ್ಕೋಬೇಕು? ಕುಮಾರಸ್ವಾಮಿ ಮಾಡ್ಬಿಟ್ಟವನೆ ಅಂತ ಹೇಳ್ತಾವನಲ್ಲ ಡಿ ಕೆ ಶಿವಕುಮಾರ್ ಅವರು. ಕುಮಾರಸ್ವಾಮಿ ಮಾಡಿದಾಗ ಈ ತರ ಅಭಿವೃದ್ಧಿ ಇರ್ಲಿಲ್ಲ ನಮ್ದು. 2006ರಲ್ಲಿ ಈ ತರ ಅಭಿವೃದ್ಧಿ ಇರಲ್ಲ ನಮ್ 2 ಪಂಚಾಯತಿಲಿ. ಇವತ್ತು ನಾವೆಲ್ಲ ಅಭಿವೃದ್ಧಿ ಮಾಡ್ಕೊಂಡಿದೀವಿ. ಆಮೇಲೆ ಸಾಲದೇ ಇರೋದಕ್ಕೆ ನಮ್ಮ ಮಕ್ಳುಗಳು ವಿದ್ಯಾಭ್ಯಾಸ ಇಲ್ಲ. ನಮ್ಮ ಮಕ್ಳು ಎಲ್ಲಿಗೆ ಹೋಗಿ ಜೀವನ ಮಾಡ್ತವೆ? ಇವತ್ತು ಯಾವ್ದೇ ಕಂಪ್ನಿಗೆ ಹೋದ್ರು 15,000 ಕೊಡ್ತಾರೆ. ಈಗ 15,000ದಲ್ಲಿ ಎಲ್ಲ ಬೆಲೆ ಹಚ್ಕೊಂಡ್ ಕೂತೈತಲ್ಲ. ನೀವ್ 20 ದಿನಕ್ಕೆ 1.5 ಲಕ್ಷ ದುಡಿತೀವಿ. 1.5 ಲಕ್ಷ ದುಡಿತೀವಿ ಮೇಡಮ್. ಅದಲ್ದೆ ಅಡಕೆಲ್ ಏನ್ ಬರುತ್ತೆ ಗೊತ್ತಾ, ತಂಗಿಯಲ್ಲಿ ಏನ್ ಬರುತ್ತೆ ಗೊತ್ತಾ? ಇವತ್ತು ಮನೆ ರೈಟ್ ಆಗಿತ್ತು 100 ರೂಪಾಯಿ ಕೆಜಿ ತಂಗು. ಇವತ್ತು ಅಂತೆ ಮರ ಗಿಡ ಎಲ್ಲ ನಾಶ ಮಾಡ್ಬಿಟ್ಟಿವ್ನು. ಇವನ್ ಸಮಾಧಿ ಕಟ್ಟಕ್ ಹೋಯ್ತವನಲ್ಲ, ಇವನು ಮಾಡ್ಬೋದು. ಏನು ಬಿಲ್ಡಿಂಗ್ ಕಟ್ಬಿಡ್ಬೋದು. ಆ ಬಿಲ್ಡಿಂಗ್ ಮೇಲೆ ನಾವ್ ವ್ಯವಸಾಯ ಮಾಡಕ್ಕಾಗತ್ತಾ? ನಮ್ಮ ವ್ಯವಸಾಯದ ಭೂಮಿನ ಇವನು ಬಿಲ್ಡಿಂಗ್ ಕಟ್ಬೋದು. ಬಿಲ್ಡಿಂಗ್ ಕಟ್ಟಿದ್ಮೇಲೆ ವ್ಯವಸಾಯ ಮಾಡಕ್ಕಾಗತ್ತಾ? ನಮ್ಮ ಭೂಮಿ ನಮ್ಗೆ ಬಿಟ್ಬಿಡ್ಲಿ ವ್ಯವಸಾಯ ಮಾಡಕ್ಕೆ. ನಾನು ಹೇಳ್ತಾ ಇದ್ದೀನಿ. ಇದೇ ಗಂಗಣ್ಣರ್ಗೂ ನಾನು ಹೇಳ್ತಾ ಇರೋದು ಇಷ್ಟೇನೇನೆ. ಗಂಗಣ್ಣರು ನಿಮ್ಮ ವಿಡಿಯೋದವ್ರು ಯಾರೋ ಬಂದಾಗ ಹಂಗಂದ್ರಂತೆ 2 ಕೋಟಿ ಕೊಡ್ತಾ ಇದ್ದೇನೆ, 20 ಎಕರೆ ತೆಗೆದ್ಬಿಡ್ತೀನಿ ಅಂತ. ಅದೇ ಸುಮಿತ್ರಾ ಮಾರಿ 20 ಕೋಟಿ ಕೊಡ್ತಾರೆ, 2 ಕೋಟಿ ಕೊಡ್ತಾರೆ, 20 ಎಕರೆ ಗಂಗಣ್ಣರ್ ನಮ್ಗೆ ತಗೊಟ್ಬಿಡ್ಲಿ. ನಾನು ಕೇಳ್ಕೊಳ್ಳೋದಿಷ್ಟು, ನಮ್ಮ ಭೂಮಿ ನಮ್ಗೆ ಬಿಟ್ಬಿಡ್ಲಿ. ನಾವು ಪ್ರಾಣ ಬಿಟ್ರು ನಾವು ಭೂಮಿ ಕೊಡಲ್ಲ. ನಮ್ಮ ಭೂಮಿಗೆ ಯಾರನ್ನ ನಾವು ಸೇರ್ಸೋದು ಇಲ್ಲ. ಈಗ ಏನು ಅವ್ರ ಅಪ್ಪಂದ ಅವ್ನು ನಮ್ಮ ಹತ್ರ ನಮ್ಮ ಮಕ್ಕ ಕಸ್ಕೊಳಕ್ಕೆ ಏನು ಡಿ ಕೆ ಶಿವಕುಮಾರ್ ಅಪ್ಪಂದ? ಇಲ್ಲ ಅವ್ರ ಅಪ್ಪನ್ಕೆ ನಾನು ಹೋಗಿದೀವ? ನಾವು ಹೋಗಿದ್ರೆ ನಾವು ಮೇಡಮರೇ ಬಿಟ್ಬಿಡೋಣ. ನಮ್ಮ ಬದುಕನ್ನ ಯಾಕೆ ನಾಶ ಮಾಡ್ತಾ ಇದ್ದಾರೆ ಇವರು? ಇವತ್ತು ಹಸಿರು ಎಲ್ಲ ಹೇಳ್ತಾರಲ್ಲ, ಹಸಿರು ಉಳಿಸ್ಬೇಕು, ಗಿಡ ಹಾಕ್ಬೇಕು, ಮರ ಹಾಕ್ಬೇಕು, ಒಳ್ಳೆ ಗಾಳಿ, ಒಳ್ಳೆ ಇದು ಬರ್ಬೇಕು ನಮ್ಗೆ ಅಂತ ಹೇಳ್ತಾರಲ್ಲ. ನಾವು ಇಷ್ಟೊಂದು ಅಭಿವೃದ್ಧಿ ಮಾಡಿರೋದನ್ನ ಇವ್ರು ನಾಶ ಮಾಡಕ್ ಹೊರಟವ್ರಲ್ಲ, ಇದು ಇವ್ರಿಗೆ ತಡ್ಕೋತಾ? ರೈತರ ಹೊಟ್ಟೆ ಮೇಲೆ ಯಾಕೆ ಹೊಡಿತಾವ್ರೆ? ನಾವು ಚೆನ್ನಾಗಿದ್ದೀವಲ್ಲ, ನಮ್ಮ ಮಕ್ಳು ಏನು ವಿದ್ಯಾಭ್ಯಾಸ ಇಲ್ಲ, ನಮ್ಮ ಮಕ್ಳು ಹೈನುಗಾರಿಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಂಥವ್ರನ್ನ ಯಾಕೆ ನಾಶ ಮಾಡ್ತಾವ್ರೆ? ನಮ್ನೆಲ್ಲ ಎಲ್ಲ ಕಳಿಸ್ತಾರೆ. ಹಣದ ಆಸೆ ತೋರಿಸಿ ಕೋಟ್ಯಾಂತರ ರೂಪಾಯಿ ತೋರಿಸ್ಬಿಟ್ರೆ ಬಿದ್ದೋಗ್ಬಿಡ್ತಾರೆ ರೈತರು. ಅವನು 10 ಕೋಟಿ, ಇವಾಗ 2 ಕೋಟಿ ಕೊಡ್ತೀನಿ ಅಂತ